ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ಗೆ ಹೋಗಿದ್ದಂತ ಒಂದು ಜಾಗದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಹೋಗಿದ್ದು ತುಮಕೂರು ಜಿಲ್ಲೆಯಲ್ಲಿರೋ ಮಹಾಲಕ್ಷ್ಮಿ ಗೊರವನಹಳ್ಳಿ ದೇವಸ್ಥಾನಕ್ಕೆ. ನಾವು ಬೆಂಗಳೂರಿಂದ ಬೆಳಗ್ಗೆ 6:30ಗೆ ಹೊರಟ್ವಿ. ಅಲ್ಲಿ ಒಂದು 9:00ವರೆಗೆ ರೀಚ್ ಆದ್ವಿ. ತಾಯಿ ದರ್ಶನ ತುಂಬಾ ಚೆನ್ನಾಗಿ ಆಯ್ತು. 9:30 ಆಗಿರೋದ್ರಿಂದ ಜಾಸ್ತಿ ರೆಸ್ಟ್ ಕೂಡ ಇರಲಿಲ್ಲ. ತಾಯಿ ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ಮಂಗಳವಾರ ಮತ್ತೆ ಶುಕ್ರವಾರ ತುಂಬಾ ರಶ್ ಇರುತ್ತೆ, ಭಾನುವಾರ ತುಂಬಾ ರಶ್ ಇರುತ್ತೆ. ಅದ್ ಬಿಟ್ರೆ ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಗ್ಗೆ 6:30ರಿಂದ ರಾತ್ರಿ 9 ಗಂಟೆ ತನಕ ದರ್ಶನ ಮಾಡ್ಬೋದು. ಬೆಂಗಳೂರಿಂದ ಸುಮಾರು 80 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಕಾರಲ್ಲಿ ಹೋದ್ರೆ ಆಲ್ಮೋಸ್ಟ್ 2.5 ಗಂಟೆ ಪ್ರಯಾಣ ಆಗುತ್ತೆ. ನಾವು ಹೋಗಿದ್ದು ಸೋಮವಾರ, ಅದರಿಂದ ಜಾಸ್ತಿ ಏನು ರಶ್ ಇರಲಿಲ್ಲ. ತಾಯಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ತಾಯಿ ದರ್ಶನ ಆರಾಮಾಗಿ ಮಾಡ್ಕೊಂಡು, ಹಾಗೆ ನಂದು ಹರಕೆ ಕೂಡ ಇತ್ತು, ಅದನ್ನ ಮುಗಿಸ್ಕೊಂಡು ನಾವು ಬಂದ್ವಿ. ಇದಾದ್ಮೇಲೆ ಹತ್ರದಲ್ಲೇ ನಡೆಯೋ ಒಂದು ಡಿಸ್ಟೆನ್ಸ್ ಅಲ್ಲೇನೆ ನಿಮ್ಗೆ ಒಂದು ಡ್ಯಾಮ್ ಕೂಡ ಸಿಗುತ್ತೆ. ಈ ಡ್ಯಾಮ್ ಹೆಸರು ತೀತಾ ಡ್ಯಾಮ್ ಅಂತ. ದೇವಸ್ಥಾನದಿಂದ ನಮ್ಗೆ ನಡೆಯೋಷ್ಟು ದೂರದಲ್ಲಿ ಸಿಗುತ್ತೆ. ಇಲ್ಲಿ ನಾವು ಸ್ವಲ್ಪ ಕೆಲವು ಮೆಟ್ಲುಗಳು ಹತ್ತಿದ್ರೆ ಸಾಕು, ಡ್ಯಾಮ್ ಇಂದ ನಮ್ಗೆ ಒಳ್ಳೆ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ. ನೋಡಿ, ನೀರು ಸ್ವಲ್ಪ ಚೆನ್ನಾಗಿತ್ತು ನಾವು ಹೋದಾಗ. ಒಳ್ಳೆ ವ್ಯೂ ಮತ್ತೆ ಒಳ್ಳೆ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕೆಲ್ಲ ತುಂಬಾ ಚೆನ್ನಾಗಿದೆ. ಬಿಸಿಲು ಸ್ವಲ್ಪ ಜಾಸ್ತಿನೇ ಇದ್ದಿದ್ರಿಂದ ನಾವು ಹೆಚ್ಚು ಹೊತ್ತು ನಿಂತ್ಕೊಳ್ಳೋಕೆ ಆಗಲಿಲ್ಲ. ಸ್ವಲ್ಪ ಹೊತ್ತು ನಾವು ಕಾಲ ಕಳೆದ್ಬಿಟ್ಟು ನೆಕ್ಸ್ಟ್ ನಾವು ಸಮಯ ಇದ್ದಿದ್ರಿಂದ ದೇವರಾಯನ ದುರ್ಗಕ್ಕೆ ಕೂಡ ಹೋಗೋಣ ಅಂತ ಅನ್ಕೊಂಡ್ವಿ. ಡ್ಯಾಮ್ ಅಲ್ಲಿ ನಾವು ಹೆಚ್ಚು ಕಾಲ ಎಲ್ಲ ಟೈಮ್ ಪಾಸ್ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ಮೇಲೆ ನಾವಿಲ್ಲಿಂದ ಹತ್ರದಲ್ಲೇ ಇರೋಂಥ ದೇವರಾಯನ ದುರ್ಗ ದೇವಸ್ಥಾನಕ್ಕೆ ಹೊರಟ್ವಿ. ದೇವರಾಯನ ದುರ್ಗ ಬಂದು ಕೆಳಗಡೆ ನಮಗೆ ಫಸ್ಟು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋದ್ರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ತುಮಕೂರು ರೈಲ್ವೆ ಸ್ಟೇಷನ್ ಇಂದ ಇದು ಬರೀ 18 ಕಿಲೋಮೀಟರ್ ಇಲ್ಲಿ ನೆಲೆಸಿದೆ. ಇದು 2000 ವರ್ಷ ಹಳೆ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಇದು ಮೈಸೂರು ಅರಸರಾದಂಥ ಚಿಕ್ಕದೇವರಾಯ ಒಡೆಯರು ಈ ಜಾಗನ ಗೆದ್ದ ಮೇಲೆ ಇದರಲ್ಲಿ ಈ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಮೊದಲಿಗೆ ಕೆಳಗಡೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡ್ಮೇಲೆ ಕೆಲವು ಒಂದು 200-250 ಮೆಟ್ಲುಗಳಿರುತ್ತೆ. ಅದನ್ನ ಹತ್ಕೊಂಡು ಹೋದ್ರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನೀವು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು, ಅಥವಾ ಇದು ಕಾಡು ಒಳಗಡೆ ನಮಗೆ ಬೆಟ್ಟ ಹತ್ತಿ ಹೋಗುವಂತ ಒಳಗಡೆ ಇರುವಂತ ದೇವಸ್ಥಾನ ಇದು. ಇಲ್ಲಿ 5 ಗಂಟೆ ಸಾಯಂಕಾಲ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ. ನೀವು ಆದಷ್ಟು ಬೆಳಗ್ಗೆನೆ ಹೊರಟ್ರೆ ಮಧ್ಯಾಹ್ನ ದರ್ಶನ ಮಾಡ್ಕೋಬಹುದು. 12:30ಯಿಂದ 2 ಗಂಟೆ ತನಕ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಮೆಟ್ಲುಗಳು ಕೂಡ ತುಂಬಾ ಹೈಟ್ ಆಗಿ ಎತ್ತರವಾಗಿ ಇಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಅಥವಾ ಸ್ವಲ್ಪ ಸುಸ್ತಾಗುತ್ತೆ ಅಂದ್ರೆ ಅಲ್ಲಲ್ಲಿ ಕುತ್ಕೊಳ್ಳೋಕೆ ಕೂಡ ಜಾಗ ಇರುತ್ತೆ, ಅಲ್ಲೇ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೋದು. ಸುತ್ತ ಪರಿಸರ ಅಂತೂ ತುಂಬಾ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಆದ್ರೆ ಹತ್ತುವಾಗ ಇಳಿಯುವಾಗ ಕೋತಿಗಳ ಕಾಟ ಸ್ವಲ್ಪ ಇರುತ್ತೆ. ಕೆಲವ್ರದ್ದು ಪರ್ಸೆ ಕಿತ್ಕೊಂಡು ಹೋಗ್ಬಿಡ್ತು, ನಮ್ದು ವಾಟರ್ ಬಾಟ್ಲ್ ಕಿತ್ಕೊಳ್ಳೋಕೆ ಬಂತು. ಅದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಮಿಕ್ಕಿದ್ದೆಲ್ಲ ಯಾವುದೋ ತೊಂದರೆ ಇಲ್ಲ, ಆರಾಮಾಗಿ ಹತ್ಬೋದು. ಇದೇ ದಾರಿಲಿ ಮೇಲ್ಗಡೆ ಹತ್ಕೊಂಡು ಯೋಗ ನರಸಿಂಹಸ್ವಾಮಿ ದರ್ಶನ ಎಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ಕೆಳಗಡೆ ಇಳುವಾಗ ಇದು ಕಲ್ಯಾಣಿ ಕೂಡ ಕಾಣಿಸುತ್ತೆ. ಈ ತರ ಒಳ್ಳೆ ಒಳ್ಳೆ ವ್ಯೂ ಪಾಯಿಂಟ್ಗಳು, ಸುಂದರ ಪರಿಸರ ಎದುರುಗಡೆ ನಿಮ್ಗೆ ಖಂಡಿತ ಸಿಗುತ್ತೆ. ಅಲ್ಲಲ್ಲಿ ನಿಂತ್ಕೊಂಡು ಕೆಲವು ಫೋಟೋಸ್ ಕೂಡ ತೆಗೋತಿರ್ತಾರೆ. ಮಕ್ಕಳ ಜೊತೆ ಹೋದವರು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಆದಷ್ಟು ಹತ್ತೋದು ಇಳಿಯೋದು ಆ ಕಡೆ ಈ ಕಡೆ ಎಚ್ಚರಿಕೆ ವಹಿಸ್ಕೊಂಡ್ರೆ ಒಂದು ಒಳ್ಳೆ ಒನ್ ಡೇ ಟ್ರಿಪ್ ನಿಮ್ಗೆ ಬೆಂಗಳೂರಿಂದ ಜಾಗ ನೋಡ್ದಂಗೆ ಆಗುತ್ತೆ. ನಮ್ಗಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಳು ಕೂಡ ವ್ಯೂ ಪಾಯಿಂಟ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ನರಸಿಂಹಸ್ವಾಮಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ತುಂಬಾ ಕಾಮ್ ಆಗಿ ಆರಾಮಾಗಿ ನೋಡ್ಬೋದು. ಯಾವುದೇ ಅರ್ಜೆಂಟ್ ಇರಲಿಲ್ಲ. ನಾವು ಹೋಗಿ ಸೋಮವಾರ ಆಗಿದ್ರಿಂದ ರೆಸ್ಟ್ ಕೂಡ ಇರಲಿಲ್ಲ. ಆರಾಮಾಗಿ 2 ನಿಮಿಷ ನಿಧಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲೇ ತುಂಬಾ ಸೇವೆಗಳಿದೆ, ಪ್ರಸಾದ ಸೇವೆ ಮಾಡಿಸ್ಬೋದು ಅಥವಾ ಯಾವುದೇ ಸೇವೆ ಮಾಡಿಸ್ಬೋದು, ಅದಕ್ಕೆಲ್ಲ ಅಲ್ಲಿ ಅವಕಾಶ ಇದೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಿಮಗೆ ಡ್ರೆಸ್ ಕೋಡ್ ಕೂಡ ಇದೆ. ನೀವು ಆದಷ್ಟು ಡಿಸೆಂಟ್ ಆಗಿ ಸ್ಯಾರಿ, ಸಲ್ವಾರ್ ಕಮೀಸ್ ಈ ಥರ ಹಾಕೊಂಡು ಹೋಗ್ಬೇಕಾಗತ್ತೆ. 5 ಗಂಟೆ ಸಾಯಂಕಾಲ ಕ್ಲೋಸ್ ಆಗುತ್ತೆ ಟೆಂಪಲು. ನೀವು ಆದಷ್ಟು ಮಧ್ಯಾಹ್ನ ಬೇಗ ಹೋದ್ರೆ ದರ್ಶನ ಮಾಡ್ಕೊಂಡು ಬರ್ಬೋದು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಒಳ್ಳೊಳ್ಳೆ ಜಾಗಗಳು ತೋರಿಸೋದಕ್ಕೋಸ್ಕರ ನನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.